ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಥಮ PUCಯ ಒಂದು 4ನೆಯ ಪದ್ಯ ಹಲುಬಿದಳ್ ಕಲ್ಮರಂ ಕರಗುವಂತೆ ಅನ್ನುವಂತಹದ್ದು. ಈ ಒಂದು ಪದ್ಯವನ್ನು ರಚಿಸಿದಂತಹವರು ಲಕ್ಷ್ಮೀಶ. ನೋಡಿ, ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಹಲುಬಿದಳ್ ಕಲ್ಮರಂ ಕರಗುವಂತೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಒಂದು ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ಇದಕ್ಕೆ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ನೋಡಿ, ನಿಮಗೆ ಗದ್ಯ ಇರ್ಬೋದು, ಪದ್ಯ ಇರ್ಬೋದು, ಎಲ್ಲ ಒಂದು ಪ್ರಶ್ನೋತ್ತರಗಳನ್ನು, ಹಾಗೆ ವ್ಯಾಕರಣಾಂಶಗಳನ್ನು, ಪತ್ರಲೇಖನ, ಪ್ರಬಂಧ ಎಲ್ಲ ವಿಡಿಯೋಗಳು ಕೂಡ ಇದೆ ನನ್ನ ಚಾನಲ್ನಲ್ಲಿ. ಕನ್ನಡದ ಒಂದು ಫಸ್ಟ್ PU ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ಸಂಪೂರ್ಣವಾದಂತಹ ಸೊಲ್ಯೂಷನ್ಸನ್ನು ನೀವು ಪಡಿಬೋದು. ಹಾಗೆ ಹಿಂದಿನ ವರ್ಷಗಳ ಮಾಡೆಲ್ ಕ್ವಶನ್ ಪೇಪರ್ಸು, ಅದರ ಕೀ ಆನ್ಸರ್ಸು ಎಲ್ಲವನ್ನು ಕೂಡ ಕೊಟ್ಟಿದ್ದೇನೆ. ಅದರ ಒಂದು ವಿಡಿಯೋಗಳು ಕೂಡ ಇದೆ. ಅದರ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ರೆಫರನ್ನು ಮಾಡ್ಬೋದು. ಹಾಗಿದ್ರೆ ನೋಡ್ತಾ ಹೋಗೋಣ ಈ ಒಂದು ಪದ್ಯದ ಸಾರಾಂಶವನ್ನು. ನೋಡಿ, ಶತಮಾನಗಳು ಕಳೆದರೂ ಕೂಡ ಹೆಣ್ಣಿನ ಮೇಲೆ ನಡೆಯುವಂತಹ ದೌರ್ಜನ್ಯ, ದಬ್ಬಾಳಿಕೆಗಳು ಕೂಡ ಇಂದಿಗೂ ಕೂಡ ನಿಂತಿಲ್ಲ. ಇವು ಕಾಲ ದೇಶಗಳನ್ನು ಮೀರಿ ನಡೀತಾ ಇವೆ. ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತ್ಯಂತರಗೊಂಡಿದೆ. ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನು ಅರಿಯುವಂತಹದ್ದು ಸೂಕ್ತ ಎನ್ನುವಂತಹದ್ದು ಈ ಒಂದು ಪದ್ಯದ ಪೀಠಿಕೆ. ಆದರೆ ಈ ಒಂದು ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ವೈಶಂಪಾಯನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇರುವಂಥದ್ದನ್ನು ನೋಡ್ಬೋದು. ನೋಡಿ, ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಕೇವಲ ನಾನು ಪದ್ಯವನ್ನು ಹೇಳಿಲ್ಲ, ಕೇವಲ ಅದರ ಒಂದು ಸಾರಾಂಶವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇ ಒಂದು ಪ್ಯಾರದಲ್ಲಿ ಬರುತ್ತೆ ಏನಂದರೆ, ಎಲೈ ಜನಮೇಜಯ ರಾಜನೇ ಕೇಳು, ಅಣ್ಣನಾದಂತಹ ರಾಮನ ಆಜ್ಞೆಯಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೊರಟನು. ಅವರ ಪ್ರಯಾಣಿಸ್ತಾ ಇದ್ದಂತಹ ರಥದ ಮೇಲಿದ್ದಂತಹ ಪತಾಕೆ ಅಂದರೆ ಬಾವುಟ ರಘುವರನು ತನ್ನ ಪತ್ನಿಯಾದ ಸೀತೆಯನ್ನು ಕಾಡಿಗೆ ಕಳಿಸ್ತಾ ಇರುವುದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಎನ್ನುವಂತಹ ರೀತಿಯಲ್ಲಿ ತಲೆಯನ್ನು ಅಲ್ಲಾಡಿಸಿದ ಹಾಗಿತ್ತು ಅಂತ ಹೇಳ್ಬಿಟ್ಟು ಲಕ್ಷ್ಮೀಶ ಕವಿ ಆ ಒಂದು ಬಾವುಟ ಹಾರಾಡುವುದನ್ನು, ಆ ಕಡೆ ಈ ಕಡೆ ಹಾರಾಡುವುದನ್ನು ಆತ ಆ ರೀತಿಯಾಗಿ ವರ್ಣಿಸ್ತಾ ಹೋಗ್ತಾನೆ. ಇದು ಪರಮ ದಾರುಣವಾದಂತಹ ಕಾರ್ಯ ಇದು ಅಂತ ಹೇಳ್ಬಿಟ್ಟು ಅಯೋಧ್ಯಾಪುರದ ಜನರು ತಮ್ಮಲ್ಲಿಯೇ ಗುಜು ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇದ್ರು. ಲಕ್ಷ್ಮಣನು ವಾಯುವೇಗದಿಂದ ರಥವನ್ನು ಓಡಿಸ್ತಾ ಅಲ್ಲಿಂದ ಹೊರಡ್ತಾನೆ. ಇಷ್ಟು ಒಂದು ಮೊದಲನೆಯ ಪ್ಯಾರದಾದರೆ, ಮುಂದಿನದು ನೋಡಿ, ವಾಯುವೇಗದಿಂದ ರಥವನ್ನು ಓಡಿಸ್ಕೊಂಡು ಬಂದು ಗಂಗಾ ನದಿಯನ್ನು ಸಮೀಪಿಸಿದಂತಹ ಲಕ್ಷ್ಮಣ ಸೀತೆಯನ್ನು ಕೂಡಿಕೊಂಡು, ಅಂದರೆ ಸೀತೆಯ ಜೊತೆಯಲ್ಲಿಯೇ ಗಂಗಾ ನದಿಗೆ, ಅಂದರೆ ಮಂದಾಕಿನಿ ಅಂತ ಹೇಳ್ಬಿಟ್ಟು ಕರೆಸ್ತಾರಲ್ಲ, ಅದಕ್ಕೆ ನಮಸ್ಕರಿಸ್ತಾನಂತೆ, ಗಂಗಾ ನದಿಗೆ ನಮಸ್ಕರಿಸ್ತಾನೆ. ನಂತರದಲ್ಲಿ ನಾವಿಕರೊಂದಿಗೆ ದೋಣಿಯಲ್ಲಿ ಪ್ರಯಾಣಿಸಿ ಗಂಗೆಯನ್ನು ಕಳೆದು ನಿರ್ಮಲವಾದಂತಹ ತೀರ್ಥದಲ್ಲಿ ಮಿಂದು ಲಕ್ಷ್ಮಣನು ಯೋಚಿಸ್ತಾನೆ, ಸೀತೆಯನ್ನು ಏಕಾಂಗಿಯಾಗಿ ಕಾಡಿನಲ್ಲಿ ಬಿಟ್ಟು ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ಚಿಂತಿಸ್ತಾನಂತೆ. ಉಗ್ರ ಮೃಗ ಪಕ್ಷಿ ಸಮೂಹದಿಂದ ಗರ್ಜಿಸುವಂತಹ ಆ ಕಾಡನ್ನು ಹೆಜ್ಜೆ ಇಡಲು ಕೂಡ ಕಷ್ಟವೆಂಬುವಂತಹ ಅರಣ್ಯ ಕಠಿಣ ಮಾರ್ಗದಿಂದ ಆತ ಪ್ರವೇಶಿಸ್ತಾನೆ. ಇನ್ನು ಮುಂದಿನದನ್ನು ನೋಡೋದಾದರೆ, ಅಲ್ಲಿ ಅರಣ್ಯವು ಹೇಗಿತ್ತು ಅಂತಂದರೆ, ಒಂದೊಂದು ಕ್ಷಣಕ್ಕೆ ಒಂದೊಂದು ರೀತಿಯಲ್ಲಿ ಕಾಣಿಸ್ತಾ ಇತ್ತಂತೆ. ರಾತ್ರಿಯಂತೆ, ಹಗಲಿನ ಹಾಗೆ, ಯಜ್ಞದಂತೆ, ಸ್ವರ್ಗದಂತೆ, ಹಾಲಿನ ಕಡಲಿನಂತೆ, ಕೈಲಾಸಗಿರಿಯಂತೆ ಒಂದರ ಹಿಂದೆ ಒಂದು ನಿರಂತರವಾಗಿ ಕಾಣಿಸ್ತಾ ಇತ್ತಂತೆ. ಮತ್ತೊಮ್ಮೆ ಸೂರ್ಯಚಂದ್ರರ ಪ್ರಭೆಯಂತೆ, ಅಗ್ನಿಯಂತೆ, ಇಂದ್ರನಂತೆ, ನವಿಲಿನಂತೆ, ವಿಷ್ಣುವಿನಂತೆ, ಶಿವನಂತೆ, ಶಂಕರನಂತೆ, ಮುಳ್ಳಿನಂತೆ, ಯುದ್ಧದಂತೆ, ಕೊಳದಂತೆ, ಕಡಲಂತೆ, ಆಕಾಶದಂತೆ, ಹುಲ್ಲಿನಂತೆ, ಬಾಣದಂತೆ, ಹುಲಿಯಂತೆ, ಕಮಲದಂತೆ, ಮರದಂತೆ, ಹವಳದಂತೆ, ಕರಡಿಯಂತೆ, ನಕ್ಷತ್ರದಂತೆ ಆ ಮಹಾ ಅಡವಿ ಜಾನಕಿಯ ಕಣ್ಣಿಗೆ ಘೋರತರವಾಗಿ ಕಾಣ್ತಂತೆ.
ಇಲ್ಲಿ ಮುಂದಿನ ಪ್ಯಾರಾದಲ್ಲಿ ಮುನಿಗಳ ಒಂದು ಆಶ್ರಮವನ್ನು ಹುಡುಕುವಂತಹ ಒಂದು ಸಂದರ್ಭವನ್ನು ವಿವರಿಸ್ತಾ ಹೋಗ್ತಾರೆ ಲಕ್ಷ್ಮೀಶ. ನೋಡಿ, ಮುನಿಗಳ ಪಾವನದ ಆಶ್ರಮಗಳಲ್ಲಿ, ಸಿದ್ಧರ ಆಶ್ರಮವೆಂಬ ಮಂಗಳ ಸ್ಥಳಗಳಲ್ಲಿ, ಹವಿಸ್ಸನ್ನು ಆಶ್ರಮದಲ್ಲಿ ನಿರಂತರವಾಗಿ ನಡೆಯುವಂತಹ ಮಹಾಯಾಗಗಳಿಗೆ ಉಪಯೋಗಿಸ್ತಾರೆ. ಅದರ ಪರಿಮಳಗಳಲ್ಲಿ, ಹೋಮಧೂಮಗಳಲ್ಲಿ, ಅಗ್ನಿಹೋತ್ರದ ಗುಡಿಸಲುಗಳು ಕಾಣ್ತಾ ಇಲ್ಲ, ಎಲ್ಲಿದೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದಂತೆ ವೇದ ಶಾಸ್ತ್ರ ಧ್ವನಿಗಳು ಕೇಳ್ತಾ ಇಲ್ಲಲ್ಲ, ಇವೆಲ್ಲವೂ ಇರುವ ಸ್ಥಳಕ್ಕೆ ನನ್ನನ್ನು ಕರೆದೊಯ್ಯದೇ ಈ ಅತೀ ಭಯಂಕರವಾದ ಈ ಕಾಡಿಗೆ ನನ್ನನ್ನು ಏಕೆ ಕರೆತಂದಿರುವೆ ಅಂತ ಹೇಳ್ಬಿಟ್ಟು ನಿಟ್ಟುಸಿರು ಬಿಡುತ್ತಾ ಸೀತೆಯು ಲಕ್ಷ್ಮಣನಲ್ಲಿ ಈ ರೀತಿಯಾಗಿ ಕೇಳ್ತಾಳಂತೆ. ನೋಡಿ, ಅವಳಿಗೆ ಆಶ್ಚರ್ಯದಿಂದ ಈ ಮಾತನ್ನು ಕೇಳಿದ್ಲು. ಮುಂದಿನದನ್ನು ನೋಡೋದಾದರೆ ನೋಡಿ, ವೈಶಂಪಾಯನ ಮಹರ್ಷಿಗಳು ಜನಮೇಜಯರಾಜನಿಗೆ ಕಥೆಯನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ. ನರನಾಥ ಕೇಳು, ಭೂಮಿಯ ಮಗಳಾದ ಸೀತೆ ನುಡಿದ ಮಾತಿಗೆ ಉತ್ತರವನ್ನು ಕೊಡಲಾರದೆ ಲಕ್ಷ್ಮಣ ಬಹಳವಾಗಿ ನೊಂದ್ಕೊಳ್ತಾನಂತೆ. ಶ್ರೀರಾಮನು ಆಡಿದಂತಹ ಅತಿ ಕಷ್ಟವಾದ ಮಾತುಗಳನ್ನು ಸೀತೆಗೆ ಹೇಗೆ ತಿಳಿಸೋದು ಅಂತ ಹೇಳ್ಬಿಟ್ಟು ಅವನು ಮನದಲ್ಲೇ ದುಃಖಿಸ್ತಾನಂತೆ. ಸೂರ್ಯವಂಶದಲ್ಲಿ ಜನಿಸಿದಂತಹ ಈಕೆ ಶ್ರೀರಾಮನ ಮಡದಿಯಾದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗುವುದು ಹೇಗೆ? ಹೋಗದಿದ್ದರೆ ಸಹೋದರನು ಏನೇ ಹೇಳುತ್ತಾನೋ ಎನ್ನುವಂತಹ ಚಿಂತೆಯೂ ಇದೆ. ಸೀತೆಯ ಪ್ರಶ್ನೆಗೆ ಉತ್ತರ ಕೊಡಲಾರದೆ ನಿಟ್ಟುಸಿರನ್ನು ಆತ ಬಿಟ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ನೋಡಿ, ಮುಂದಿನದು ಬಹಳ ಕಷ್ಟದಿಂದ ಸೀತಾದೇವಿಯನ್ನು ಕಾಡಿಗೆ ಕರೆತಂದುದರ ಉದ್ದೇಶದಿಂದ ಹೇಳ್ತಾನೆ. ನೋಡಿ, ಲಕ್ಷ್ಮಣ ಹೇಳ್ತಾ ಹೋಗ್ತಾನೆ, ಸೀತಾದೇವಿಯೇ, ನಿನ್ನನ್ನು ಕಾಡಿಗೆ ಕರೆತಂದದ್ದು ಕಾರಣ ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಹೋಗಲು. ರಘುಕುಲೋದ್ಭವನಾದಂತಹ ಶ್ರೀರಾಮನು ಆಜ್ಞೆ ಮಾಡಿದ್ದಾನೆ. ಒಂದು ಅಪವಾದ ಬಂದು ಆವರಿಸಲು ಸಹಿಸಲಾರದೆ ಕಾಡಿನಲ್ಲಿ ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನನ್ನನ್ನು ನೇಮಿಸ್ತಾ ಅಂತ ಹೇಳ್ತಾನೆ. ಆ ರಾಜನ ಆಜ್ಞೆಯನ್ನು ಮೀರಲು ಆಗದೆ ತಿಳಿಯದೆ ನಿನ್ನನ್ನು ಈ ಮಹಾರಣ್ಯಕ್ಕೆ ಕರೆದುಕೊಂಡು ಬಂದೆ. ಇನ್ನು ನೀನು ಮೆಲ್ಲನೆ ಎಲ್ಲಿಗಾದರೂ ಹೋಗು ಅಂತ ಹೇಳ್ಬಿಟ್ಟು ಲಕ್ಷ್ಮಣನು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ದುಃಖಭರಿತವಾಗಿ ಆತ ನಿಂತ್ಕೊಳ್ತಾನೆ. ನೋಡಿ, ಆಗ ಮುಂದೆ ಏನಾಗುತ್ತೆ ಅಂತಂದರೆ, ಲಕ್ಷ್ಮಣ ತನ್ನನ್ನು ಕಾಡಿಗೆ ಕರೆದುಕೊಂಡು ಬಂದಂತಹ ಉದ್ದೇಶ ಮತ್ತು ಕಾರಣವನ್ನು ಸೀತೆಗೆ ತಿಳಿದಾಗ ಅವಳಿಗೆ ಭೀಕರ ಬಿರುಗಾಳಿಗೆ ಗೊನೆ ಬಿಟ್ಟ ಬಾಳೆಗಿಡ ಮುರಿದು ಭೂಮಿಗೆ ಒರಗುವಂತೆ ಆಗುತ್ತೆ. ಆಕೆಗೆ ಲಕ್ಷ್ಮಣನ ಮಾತು ಕಿವಿಯ ಮೇಲೆ ಬಿದ್ದದ್ದೇ ತಡ, ಇನ್ನು ಬೀಳುವುದಕ್ಕೆ ಮುಂಚೆಯೇ ಪ್ರಜ್ಞೆ ತಪ್ಪಿ ಆಕೆ ಬಿಡ್ತಾಳೆ. ನಡುಗುತ್ತಾ ಭೂಮಿಗೆ ಬಿದ್ದು ತನ್ನ ಅಂಗವನ್ನೇ ಮರೆತುಬಿಟ್ಲು. ಆಗ ಲಕ್ಷ್ಮಣನು ಕಣ್ಣೀರು ಸುರಿಸುತ್ತಾ ಅಲ್ಲಿಯೇ ಇದ್ದ ಎಲೆಯನ್ನು ಕೊಡೆಯಂತೆ ಹಿಡಿದು ನೆರಳಾಗುವಂತೆ ಮಾಡ್ತಾನೆ. ತನ್ನ ಉತ್ತರೀಯದಿಂದ ಗಾಳಿಯನ್ನು ಬೀಸ್ತಾನೆ. ರಾಮನ ಸೇವೆಯು ಈ ರೀತಿ ಸಂದಿತೆ ಅಂತ ಹೇಳ್ಬಿಟ್ಟು ಆತ ದುಃಖಿಸ್ತಾನೆ. ಇನ್ನು ಮುಂದಿನದು, ತನ್ನ ಅಂಗವನ್ನು ಮರೆತು ಪ್ರಜ್ಞೆ ತಪ್ಪಿದಂತಹ ಸೀತೆಯು ಲಕ್ಷ್ಮಣನ ಉಪಚರಿಸುವಿಕೆಯಿಂದ ಎಚ್ಚರ ಸ್ಥಿತಿಗೆ ಬರ್ತಾಳಂತೆ. ರಘುವಂಶದ ಶ್ರೇಷ್ಠನೂ ಆದಂತಹ ಶ್ರೀರಾಮನನ್ನು ಬಿಟ್ಟನೆ, ಅಯ್ಯಯ್ಯೋ, ಮುಟ್ಟುವುದಿಲ್ಲವೋ? ಈವರೆಗೆ ನಮ್ಮಿಬ್ಬರ ಬಾಳ್ವೆ ಪ್ರಸಿದ್ಧವಾಗಿತ್ತು, ಶ್ರೇಷ್ಠವಾಗಿತ್ತು. ಅದಕ್ಕೆ ಶ್ರೀರಾಮನ ಸಂಚಕಾರವನ್ನು ಕೊಟ್ಟನೇ. ಎಲೈ ಸುಮಿತ್ರೆಯೇ, ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣನಿಗೆ ಸುಮಿತ್ರೆ ಅಂತ ಕೇಳ್ತಾರೆ. ತನುಜನಾದಂತಹ ಲಕ್ಷ್ಮಣನೇ, ಭೀಕರವಾದಂತಹ ಕಾಡಿನಲ್ಲಿ ನನ್ನನ್ನು ಕಳುಹಿಸಿ ಬಾ ಎಂದು ನಿನಗೆ ಆಜ್ಞೆ ಕೊಟ್ಟನೆ. ತಾನೆನ್ನ ಕಣ್ಣಟ್ಟೆಗಟ್ಟನೆ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ. ಕಣ್ಬಟ್ಟೆ ಗೆಟ್ಟನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ವಲ್ಲಭನನ್ನು ಅಗಲಿ ಈ ದಟ್ಟವಾದಂತಹ ಕಾಡಿನಲ್ಲಿ ಪಿಶಾಚಿಯ ರೀತಿಯಲ್ಲಿ ಹೇಗಿರಲಿ? ಅಯ್ಯೋ, ನಾನು ಕೆಟ್ಟೆನಲ್ಲ ಅಂತ ಹೇಳ್ಬಿಟ್ಟು ಅಸಹಾಯಕ ಸ್ಥಿತಿಯಲ್ಲಿ ಆಕೆ ಹೊರಲಿದಳು.
ಅಂದರೆ ದುಃಖಿಸ್ತಾಳೆ. ಇನ್ನು ಮುಂದಿನದನ್ನು ನೋಡಿದ್ರೆ ನೋಡಿ, ಹಿಂದೆ ಶ್ರೀರಾಮನು ತನ್ನ ಒಡನಾಡಿಯಾಗಿ ಸತಿಯಾಗಿದ್ದ ಸಂದರ್ಭದಲ್ಲಿ ಅನುಭವಿಸಿದಂತಹ ಕಷ್ಟ ಸುಖಗಳನ್ನು ಒಮ್ಮೆ ನೆನಪಿಸ್ಕೊಳ್ತಾಳೆ. ಎಲ್ಲ ಸಂದರ್ಭದಲ್ಲಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಶ್ರೀರಾಮ ಈ ಸಂದರ್ಭದಲ್ಲಿ ಇಷ್ಟೊಂದು ಕಠಿಣ ಯಾಕಾದ ಅಂತ ಹೇಳ್ಬಿಟ್ಟು ಯೋಚಿಸ್ತಾಳೆ. ಶ್ರೀರಾಮನು ವಿಶ್ವಾಮಿತ್ರ ಮುನಿಗಳ ಜೊತೆಗೆ ಮಿಥಿಲಾಪುರಕ್ಕೆ ಬಂದು ಜನಕರಾಜನು ಒಡ್ಡಿದಂತಹ ಆ ಒಂದು ಪಣದಲ್ಲಿ ಶಿವಧನಸ್ಸನ್ನು ಮುರಿದು ನನ್ನನ್ನು ಮದುವೆ ಆಗಿದ್ದ. ಮದುವೆ ಆದಂದಿನಿಂದ ಕೂಡ ಸಂತೋಷವಾಗಿದ್ದೆವು. ರಾವಣನು ತನ್ನನ್ನು ಅಪಹರಿಸಿದಾಗಲೂ ಕೂಡ ಕಪಿ ಸೈನ್ಯವನ್ನು ಕಳುಹಿಸಿ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸುವುದರ ಮೂಲಕ ಲಂಕೆಯಿಂದ ರಕ್ಷಿಸುವ ಪ್ರಯತ್ನ ಮಾಡಲಾಯಿತು. ರಾವಣನ ಕಡೆಯ ದೈತ್ಯರನ್ನು ಕೊಂದು ರಕ್ಷಿಸಿದ್ದನು. ನಂತರದಲ್ಲಿ ಅಗ್ನಿ ಪರೀಕ್ಷೆಗೆ ಒಡ್ಡಿ ತನ್ನ ಪತ್ನಿ ಪರಿಶುದ್ಧಳು ಎಂಬುದನ್ನು ತಿಳಿದಿದ್ದನು. ಈಗ ಪುನಃ ನನ್ನಲ್ಲಿ ಯಾವ ದೋಷ ಕಂಡು ಈ ಗತಿಗೆ ನನ್ನನ್ನು ಗುರಿಯಾಗುವ ಹಾಗೆ ಮಾಡ್ದ ಅಂತ ಹೇಳ್ಬಿಟ್ಟು ಮರುಗ್ತಾಳೆ. ಇನ್ನು ಮುಂದಿನದು ಸೀತೆಯು ಲಕ್ಷ್ಮಣನನ್ನು ಅಯೋಧ್ಯೆಗೆ ಹಿಂತಿರುಗುವಂತೆ ಹೇಳ್ತಾಳೆ. ನೀನು ಇಲ್ಲಿ ತಡ ಮಾಡದಿರೆ ರಾಮನು ಕೋಪಿಸ್ಕೊಳ್ಬಹುದು. ನಾನು ಇಲ್ಲಿ ಒಂಟಿ ಎಂಬ ಭಯ ಬೇಡ. ನನಗಾದರೆ ಈ ಕಾಡಿನಲ್ಲಿ ಉಗ್ರವಾದ ಜಂತುಗಳು ಸಹಾಯಕ್ಕೆ ಬರಬಹುದು. ಅಲ್ಲಿ ಶ್ರೀರಾಮನೊಬ್ಬನೇ ಇರುವನು, ಲೋಕದ ಅರಸ. ಈ ರೀತಿ ಮಾಡಿದ್ದನ್ನು ನೋಡಿ ಆತನ ಸೇವಕರು ಬೇಕು ಬೇಡವೆಂದು ಹೇಳಲಿಲ್ಲವೇ? ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದರೆ ಹನುಮಂತ ಇದ್ದಿರುವನೋ? ಈ ರೀತಿ ಪ್ರಶ್ನಿಸ್ತಾ ಹೇಳೆಂದಳು. ಅಬಲೆಯಾದಂತಹ ಸೀತೆ ದುಃಖದಿಂದ ಈ ಮಾತನ್ನು ಲಕ್ಷ್ಮಣನಿಗೆ ಹೇಳ್ತಾಳೆ. ಇನ್ನು ಮುಂದಿನದು ನೋಡಿ, ಕರುಣಾಳುವಾದಂತಹ ರಾಘವನದೇನೂ ತಪ್ಪಿಲ್ಲ. ಮಾಡಬಾರದ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದ್ದು ನನ್ನ ತಪ್ಪು. ಆ ಪಾಪವೇ ನನ್ನ ಈ ರೀತಿ ತಿನ್ನುತ್ತಿದೆ. ನಾನು ಹೇಗೋ ಕಾಡಿನಲ್ಲಿ ಬದುಕುತ್ತೇನೆ. ತಡ ಮಾಡದೆ ಲಕ್ಷ್ಮಣನೇ ಅಯೋಧ್ಯೆಗೆ ಹಿಂದಿರುಗು. ದಾರಿಯಲ್ಲಿ ನಿನಗೆ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಅಂತ ಹೇಳ್ಬಿಟ್ಟು ಕಣ್ಣೀರು ಗೆರೆಯುತ್ತಾ ಹಾರೈಸ್ತಾಳಂತೆ. ಸೀತೆ ಈ ರೀತಿ ಮಾತನಾಡಿದ್ದನ್ನು ಲಕ್ಷ್ಮಣನು ಆ ಕಾಡಿನಲ್ಲಿ ಅಭಿಮಾನಿಗಳಿಗೆ ಸೀತೆಯನ್ನು ನೋಡಿಕೊಳ್ಳಲು ಹೇಳ್ತಾನೆ. ಇನ್ನು ಮುಂದಿನದು, ಲಕ್ಷ್ಮಣನು ಶ್ರೀರಾಮನ ಹೇಳಿಕೆಯ ಪ್ರಕಾರ ಸೀತೆಯನ್ನು ಕಾಡಿನಲ್ಲಿ ಬಿಡಲು ಬರ್ತಾನೆ. ಬಿಟ್ಟು ಹೋಗುವಾಗ ಬಹಳ ನೋವಿನಿಂದ ಆ ಒಂದು ಸೀತೆಯ ಕ್ಷೇಮವನ್ನು ಯೋಚಿಸ್ತಾನೆ. ಬಳಿಕ ಅಲ್ಲಿರುವ ಎಲ್ಲ ಅಂಶಗಳು ಕೂಡ ತಾಯಿಯ ಕ್ಷೇಮದ ಬಗ್ಗೆ ಯೋಚಿಸ್ತಾನೆ. ಎಲೆ ಕಾಡಿನಲ್ಲಿರುವಂತಹ ವನದೇವತೆಯೇ, ಮರಗಳೇ, ಪ್ರಾಣಿಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಲತೆಗಳೇ, ಹುಲ್ಲು ಪೊದೆಗಳೇ, ಪಂಚಭೂತಗಳೇ, ದಿಕ್ಕುಗಳೇ, ಧರ್ಮದೇವತೆಯೇ, ಜಗತ್ತನ್ನು ಕಾಪಾಡುವ ಜಾಹ್ನವಿಯೇ, ದೇವಗಂಗೆಯೇ, ನೀವೆಲ್ಲರೂ ನನ್ನ ಮಾತೆಯನ್ನು ಕಾಪಾಡಿ. ಸೀತೆಯ ತಾಯಿಯಾದಂತಹ ಭೂತಾಯಿಯೇ, ನಿನ್ನ ಮಗಳು ಸೀತೆ ಎಲ್ಲಿದ್ದಾಳೆ? ಅವಳನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಹೇಳ್ತಾ ಕೈ ಮುಗಿತಾನೆ. ಇನ್ನು ಮುಂದೆ ನೋಡಿ, ಅರಸ ಕೇಳಲ್ಲಿರ್ತ ಅನ್ನುವಂತಹದ್ದು ನೋಡಿ ಏನು ಹೇಳ್ತಾರೆ ಅಂದರೆ, ವೈಶಂಪಾಯನ ಮುನಿಗಳು ಜನಮೇಜಯ ರಾಜನಿಗೆ ಕತೆ ಹೇಳುವುದನ್ನು ಮುಂದುವರಿಸ್ತಾರೆ. ಅರಸ ಕೇಳು, ಅಲ್ಲಿರುವಂತಹ ಪಕ್ಷಿ, ಮೃಗ, ಜಂತುಗಳೆಲ್ಲವೂ ಸೀತೆಯನ್ನು ಸುತ್ತುವರೆದು ನಿಂತುವಂತೆ, ದೇಹವನ್ನು ಕುಗ್ಗಿಸಿದುವಂತೆ, ಕಣ್ಣೀರು ಸುರಿಸಿ ತಮ್ಮೊಳಗಿನ ಪರಸ್ಪರ ವೈರತ್ವವನ್ನೆಲ್ಲ ಮರೆತುವಂತೆ, ಅವುಗಳು ತಮ್ಮಲ್ಲಿ ಹುಲ್ಲು ಮೇವುಗಳನ್ನು ತೊರೆದುವಂತೆ ಕೊರಗಿದ್ವಂತೆ, ಅಲ್ಲಿದ್ದಂತಹ ಮರ ಬಳ್ಳಿಗಳು ಬಾಡಿ ಸೊರಗಿ ಹೋದುವಂತೆ, ಅತಿಯಾದ ಶೋಕದಿಂದ ಕಲ್ಲುಗಳು ಕೂಡ ಕರಗ್ತಾ ಇದ್ವಂತೆ. ಜಗತ್ತಿನಲ್ಲಿ ಉತ್ತಮರ ಹಾನಿಯನ್ನು ನೋಡಿ ಸಹಿಸುವವರು ಯಾರೂ ಇಲ್ಲ ಎನ್ನುವಂತೆ ಕವಿ ಈ ರೀತಿ ತಿಳಿಸಿರುವಂತಹದ್ದನ್ನು ನೋಡಬಹುದು. ಇನ್ನು ಮುಂದಿನದು ನೋಡಿ, ಪ್ರಕೃತಿಯಲ್ಲಿ ಈ ರೀತಿ ಆಗುತ್ತಿರುವಂತಹ ಭೂಮಿಯ ಮಗಳಾದಂತಹ ಸೀತೆ ಚೇತರಿಸಿಕೊಳ್ಳುವಂತೆ
ಈ ರೀತಿ ಆಗ್ತಾ ಇರುವಾಗ ಭೂಮಿಯ ಮಗಳಾದಂಥ ಸೀತೆ ಚೇತರಿಸ್ಕೊಳ್ತಾಳಂತೆ. ನನಗಿನ್ನೂ ಮುಂದಿನ ದಾರಿ ಯಾವುದು ಅಂತ ಹೇಳ್ಬಿಟ್ಟು ದಿಕ್ಕುಗಳನ್ನು ನೋಡ್ತಾಳಂತೆ. ಅವಳ ಅಂಗಾಂಗಗಳೆಲ್ಲವೂ ಕೂಡ ಶಿಥಿಲವಾದ ಅವಸ್ಥೆಯಲ್ಲಿತ್ತು. ಧೂಳಿಡಿದ ದೇಹವನ್ನು, ಬಿಚ್ಚಿದ ತಲೆಗೂದಲನ್ನು ಲೆಕ್ಕಿಸದೆ ಸೀತೆಯು ದುಃಖಿಸ್ತಾಳಂತೆ. ತಾನು ಮಿಥಿಲೇಂದ್ರ ವಂಶದಲ್ಲಿ ಜನಿಸಿದ್ದೇನೆ, ನಂತರ ರಘುಕುಲ ದಶರಥ ರಾಜನ ಸೊಸೆಯಾಗಿದ್ದೇನೆ. ಈ ರೀತಿ ಶ್ರೇಷ್ಠತೆ ಇರುವ ತಾನು ಈ ಭೀಕರವಾದಂತಹ ಅರಣ್ಯದಲ್ಲಿ ವ್ಯಥೆ ಪಡುವಂತಾಯ್ತೆ ಅಂತ ಹೇಳ್ಬಿಟ್ಟು ಕಲ್ಲು ಕೂಡ ಕರಗುವಂತೆ ಶೋಕಗೈದ್ರಂತೆ. ಇನ್ನು ಮುಂದಿನದು, ಅದೇ ಹೊತ್ತಿನಲ್ಲಿ ಮುನಿಶ್ರೇಷ್ಠರಾಗಿದ್ದಂತಹ ವಾಲ್ಮೀಕಿಯು ಯಜ್ಞಕ್ಕೆ ಯೂಪವನ್ನು ಅಂದರೆ ಯಜ್ಞ ಪಶುವನ್ನು ಕಟ್ಟುವ ಕಂಬವನ್ನು ಆರಿಸ್ತಾ ಅಂದರೆ ಹುಡ್ಕೊಳ್ತಾ ಆ ಕಾಡಿಗೆ ಬರ್ತಾರಂತೆ. ತನ್ನ ಶಿಷ್ಯರೊಂದಿಗೆ ಪ್ರಸಿದ್ಧ ತಪೋವನರಾದಂತಹ ವಾಲ್ಮೀಕಿ ಮಹರ್ಷಿಗಳು ಅಲ್ಲಿಗೆ ಬಂದು ಸೀತೆಯನ್ನು ಕಾಣ್ತಾರೆ. ಕಾಡಿನಲ್ಲಿ ಒಬ್ಬಳೇ ಏಕಾಂಗಿಯಾಗಿ ದಿಕ್ಕು ಕಾಣದೆ ದುಃಖದಿಂದ ದಿಕ್ಕು ತೋಚದೆ ಸ್ಥಿತಿಗೆಟ್ಟು ಗ್ರೀಷ್ಮ ಋತುವಿನಲ್ಲಿ ಬಸವಳಿದು ಬಿದ್ದು ರೋಧಿಸುವಂತಹ ವನದೇವತೆಯಂತೆ ಗಂಟಲು ಬಿಗಿದು ದುಃಖಿಸ್ತಾ ಇರುವ ಸೀತೆಯನ್ನು ಕಾಣ್ತಾನೆ. ಇನ್ನು ಮುಂದಿನದು, ಅಳ್ತಾ ಇದ್ದಂತಹ ಸೀತೆಯನ್ನು ವಾಲ್ಮೀಕಿ ಮಹರ್ಷಿಗಳು ಈ ರೀತಿಯಾಗಿ ಸಂತೈಸ್ತಾರಂತೆ. ದೇವಿ ಅಳಬೇಡ, ದುಃಖವನ್ನು ಬಿಡು, ನಿನಗೆ ಮುಂದೆ ಅವಳಿ ಮಕ್ಕಳಾಗುವುದು. ನಮ್ಮ ಬಗ್ಗೆ ಸಂದೇಹ ಬೇಡ. ನಿನ್ನ ತಂದೆಯಾದ ಜನಕನಿಗೆ ನಾವು ಹೊರಗಿನವರಲ್ಲ. ನೀನು ನಮ್ಮ ಆಶ್ರಮಕ್ಕೆ ಬಾ, ಅಲ್ಲಿ ಸುಖವಾಗಿರಬಹುದು. ಅಲ್ಲಿ ನಿನಗೆ ಯಾವ ಬಯಕೆಗಳುಂಟೋ ಅವೆಲ್ಲವೂ ಈಡೇರಿಸುತ್ತೇನೆ. ನಾನು ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುವುದರ ಜೊತೆಗೆ ರಕ್ಷಿಸ್ತೇನೆ, ಹೆದರಬೇಡ ಅಂತ ಹೇಳ್ಬಿಟ್ಟು ರಾವಣನ ವೈರಿಯಾದಂತಹ ರಾಮನ ಹೆಂಡತಿಯಾದ ಸೀತೆಯನ್ನು ವಾಲ್ಮೀಕಿಯು ತನ್ನ ಆಶ್ರಮಕ್ಕೆ ಕರೆತರ್ತಾನೆ. ಇಷ್ಟು ಹಲುಬಿದಳು ಕಲ್ಮರಂ ಕರಗುವಂತೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಸಾರಾಂಶ ಆಗಿತ್ತು. ಎಲ್ಲರಿಗೂ ಕೂಡ ಈ ಒಂದು ಪದ್ಯ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಧನ್ಯವಾದ.